ಮರ್ಚೆಂಟ್ ನೇವಿ ಜಾಯ್ನ್ ಆಗೋದಂಗೆ, ಯಾವ್ದೆಲ್ಲ ಕೋರ್ಸಸ್ ಇದೆ, ಯಾವ್ದೆಲ್ಲ ಒಳ್ಳೆ ಕಾಲೇಜು, ಸ್ಯಾಲ್ರಿ ಎಷ್ಟು, ಡಿಪಾರ್ಟ್ಮೆಂಟ್ ಯಾವ್ದೆಲ್ಲ ಇದೆ, ಕೆಲಸ ಏನ್ ಮಾಡಬೇಕು, ಎಷ್ಟು ತಿಂಗಳು ರಜಾ, ಎಷ್ಟು ತಿಂಗಳು ಕೆಲಸ ಇರುತ್ತೆ, ಕ್ವಶನ್ ಕೇಳ್ತಿದ್ದಾರೆ. ನೆಗೆಟಿವ್ ಥಿಂಕಿಂಗ್ ಎಲ್ಲ ಬಿಟ್ಬಿಡಿ, ನಿಮ್ ಕಂಫರ್ಟ್ ಝೋನ್ ಇಂದ ಸ್ವಲ್ಪ ಹೊರಗಡೆ ಬನ್ನಿ. ನೋಡಿ, ಇವಾಗ ನಾನು ಈ ಶಿಪ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಇಫ್ ಐ ಕ್ಯಾನ್, ವೈ ಕಾಂಟ್ ಯು? ರೈಟ್. ಸೊ ನನ್ಗೆ ಇಲ್ಲಿ ಕೆಲಸ ಸಿಕ್ಕಿದ್ಮೇಲೆ ನಿಮ್ಗೆ ಯಾಕೆ ಸಿಗಲ್ಲ? ನಾವು ಕಷ್ಟ ಪಡೋದ್ರಲ್ಲಿ ಇರೋದು. ಎಲ್ಲ ಹೇಳ್ತಾರೆ ಅಲ್ಲಿ ಸಿಗಲ್ಲ, ಇಲ್ಲಿ ಸಿಗಲ್ಲ, ಅದು ಕಷ್ಟ, ಇದು ಕಷ್ಟ ಅಂತ. ಅದೆಲ್ಲ ಭ್ರಮೆ. ನಾವು ಕಷ್ಟಪಟ್ಟು ದುಡಿದ್ರೆ, ಸಂಪಾದಿಸಿದ್ರೆ, ಕಷ್ಟಪಟ್ರೆ ಎಲ್ಲ ನಮ್ದಾಗುತ್ತೆ. ನಮ್ದು ನಾವು ಮಾಡಿಸ್ಕೊಳ್ಬೋದು. ಅದು ನಮ್ ಕೈಯಲ್ಲಿದೆ. ನಮ್ಮ ಸ್ನೇಹಿತರೆ, ನನ್ನ ಹೆಸರು ನಿಸಾರ್ ಅಂತ. ನಾನು ಮರ್ಚೆಂಟ್ ನೇವಿಯಲ್ಲಿ ಆಸ್ ಎ ಸೆಕೆಂಡ್ ಆಫೀಸರ್ ಕೆಲಸ ಮಾಡ್ತಿದ್ದೀನಿ. ಸೊ ನನಗೆ ಫೇಸ್ಬುಕ್ ಅಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ಆಗಲಿ, ಎಲ್ಲದರಲ್ಲಿ ತುಂಬಾ ಏನ್ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು ಮರ್ಚೆಂಟ್ ನೇವಿಗೆ ಹೆಂಗೆ ಜಾಯ್ನ್ ಆಗಬೇಕು, ಏನು ಕೆಲಸ ಅಲ್ಲಿ, ಕ್ವಾಲಿಫಿಕೇಶನ್ ಏನ್ ಬೇಕು, ಎಷ್ಟು ಸಂಬಳ ಸಿಗುತ್ತೆ, ಏನೆಲ್ಲ ಡಿಪಾರ್ಟ್ಮೆಂಟ್ ಇದೆ ಅಂತ ತುಂಬಾ ಕೆಲವಾರು ಪ್ರಶ್ನೆಗಳು, ಕ್ವಶನ್ ಮೇಲೆ ಕ್ವಶನ್. ನನ್ಗೆಲ್ಲ ಮೆಸೇಜ್ಗೂ ರಿಪ್ಲೈ ಮಾಡುವಷ್ಟು ಟೈಮು ಇರಲ್ಲ. ಇಲ್ಲಿ ಇಂಟರ್ನೆಟ್ ಫೆಸಿಲಿಟಿನೂ ನಮಗೆ ರಿಸ್ಟ್ರಿಕ್ಷನ್ ಇರುತ್ತೆ, ಅಷ್ಟು ಇಂಟರ್ನೆಟ್ ಸಿಗಲ್ಲ ಎಲ್ಲ ಮೆಸೇಜ್ಗೆ ರಿಪ್ಲೈ ಮಾಡುವಷ್ಟು. ಸೊ ನಾನೇನು ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ಮರ್ಚೆಂಟ್ ನೇವಿಯಲ್ಲಿ 3 ಮೇನ್ ಡಿಪಾರ್ಟ್ಮೆಂಟ್ಗಳಿವೆ: ಡೆಕ್, ಇಂಜಿನು, ಗ್ಯಾಲಿ. ಡೆಕ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಶಿಪ್ಪಿನ ಹೊರಗಡೆ ಕೆಲಸ ಮಾಡ್ತಾರಲ್ಲ, ನ್ಯಾವಿಗೇಷನ್ ಮಾಡ್ತಾರೆ, ಪೇಂಟಿಂಗ್ ಮಾಡ್ತಾರೆ, ಚಿಪ್ಪಿಂಗ್ ಮಾಡ್ತಾರೆ, ಮೇಂಟೆನೆನ್ಸ್ ಮಾಡ್ತಾರೆ, ಬರ್ತಿಂಗ್, ಅನ್ಬರ್ತಿಂಗ್, ಶಿಪ್ ನ ಜನರಲ್ ಮೇಂಟೆನೆನ್ಸ್ ಮಾಡ್ತಾರೆ, ಅವ್ರಿಗೆ ಟೆಕ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಇಂಜಿನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಇಂಜಿನ್ ರೂಮ್ ಅಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಇಂಜಿನ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಅವ್ರಿಗೆ ಇಂಜಿನ್ ಮೇಂಟೆನೆನ್ಸ್ ಮಾಡೋದು, ಇಂಜಿನ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಮಿಷಿನರೀಸ್, ಮೋಟರು, ಪಂಪು, ಎಲೆಕ್ಟ್ರಿಕಲ್ ಐಟಮ್ಸ್, ಇ.ಟಿ.ಒ ಆಗಲಿ, ಎಲೆಕ್ಟ್ರೋ ಟೆಕ್ನಿಕಲ್ ಆಫೀಸರ್, ಅವರೆಲ್ಲ ಇಂಜಿನ್ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತಾರೆ. ಟೆಕ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಯಾರು ಟ್ರೈನಿ OS, AB, ಬೋಸನ್, ಇವರು ರೇಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಾರೆ. ಇದಾದ್ಮೇಲೆ ಹೈಯರ್ ಡಿಪಾರ್ಟ್ಮೆಂಟ್, ಆಫೀಸರ್ ಡಿಪಾರ್ಟ್ಮೆಂಟ್. ಟೆಕ್ ಅಲ್ಲಿ ಆಫೀಸರ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಮೇಲೆ ಕ್ಯಾಪ್ಟನ್, ಚೀಫ್ ಆಫೀಸರ್, ಮತ್ತೆ ಸೆಕೆಂಡ್ ಆಫೀಸರ್, ಥರ್ಡ್ ಆಫೀಸರ್, ಫೋರ್ತ್ ಆಫೀಸರ್, ಮತ್ತೆ ಟೆಕ್ ಕೆಡೆಟ್. ಇದು ಆಫೀಸರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ನೀವು ರೇಟಿಂಗ್ ಆಗ್ಬೇಕಂತ ಹೇಳಿದ್ರೆ GB ರೇಟಿಂಗ್ ಕೋರ್ಸ್ ಮಾಡಬೇಕು. ನೀವು ಆಫೀಸರ್ ಆಗ್ಬೇಕಂತ ಹೇಳಿದ್ರೆ DNS, BSc ನಾಟಿಕಲ್ ಸೈನ್ಸ್ ಮಾಡಬೇಕು. ಸೊ ನೀವು ತೀರ್ಮಾನ ಮಾಡಿ, ನಿಮ್ಗೆ BSc DNS ಮಾಡಿ ಆಫೀಸರ್ ಆಗ್ಬೇಕಾ, ಅಲ್ಲ GB ರೇಟಿಂಗ್ ಮಾಡಿ ರೇಟಿಂಗ್ ಆಗ್ಬೇಕಾ? ಸೊ ತೀರ್ಮಾನ ನಿಮ್ದಾಗಿರ್ಬೇಕು. ನಾನು ನಿಮ್ಗೆ ಸಜೆಸ್ಟ್ ಮಾಡೋದು, ನೀವು BSc ನಾಟಿಕಲ್ ಸೈನ್ಸ್ ಇಲ್ಲಾಂದ್ರೆ DNS ಮಾಡಿ ಆಫೀಸರ್ ಆಗಿ ಅಂತ. ಯಾಕಂತ ಹೇಳಿದ್ರೆ ರೇಟಿಂಗ್ ಕೆಲಸ ತುಂಬಾ ಕಷ್ಟ ಇರುತ್ತೆ. ತುಂಬಾ ಕಷ್ಟ ಅಂತ ಹೇಳಿದ್ರೆ ಫಿಸಿಕಲಿ ತುಂಬಾ ಕಷ್ಟ ಇರುತ್ತೆ. ಒಂದೊಂದ್ ದಿವಸ ಅವರು ತುಂಬಾ ಹೊರಗಡೆ ಬಿಸಿಲು ಇರುತ್ತೆ, ಆ ಬಿಸಿಲಲ್ಲಿ ಕೆಲಸ ಮಾಡಬೇಕು, ಪೇಂಟಿಂಗ್ ಮಾಡಬೇಕು, ಚಿಪ್ಪಿಂಗ್ ಮಾಡಬೇಕು, ಗ್ರೀಸಿಂಗ್ ಮಾಡಬೇಕು, ತುಂಬಾ ಏನೆಲ್ಲ ಕೆಲಸ ಇರುತ್ತೆ. ಸೊ ರೇಟಿಂಗ್ ಅಂತ ಬಂದ್ರೆ ತುಂಬಾ ಕಷ್ಟ ಇರುತ್ತೆ. ಓಕೆನಾ? ಅದಕ್ಕೋಸ್ಕರ ನಾನು ನಿಮ್ಗೆ ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಳ್ಳೆ ಕಲ್ತು ಸೆಕೆಂಡ್ PUC ಅಲ್ಲಿ ಒಳ್ಳೆ ಮಾರ್ಕ್ ತಗೊಳ್ಳಿ, ನೀವು ಆಫೀಸರ್ ಆಗಿ ಬನ್ನಿ. ಸೊ ಇಲ್ಲ ನನ್ಗೆ ರೇಟಿಂಗ್ ಅಲ್ಲೇ ಬರಬೇಕು, ನಾನು ರೇಟಿಂಗ್ ಅಲ್ಲೇ ಬರ್ತೀನಿ, ರೇಟಿಂಗ್ ಮಾಡಕ್ಕೆ ಏನ್ ಮಾಡಬೇಕು? ಸೊ ಅದಕ್ಕೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. GP ರೇಟಿಂಗ್ ಅಂತ ಒಂದು ಕೋರ್ಸ್ ಇದೆ, ನೀವು ಆ ಕೋರ್ಸ್ ಮಾಡಬೇಕು. GP ರೇಟಿಂಗ್ ಕೋರ್ಸ್ ಮಾಡಿ ನೀವು ಬರಬೇಕು. ಇಲ್ಲಾಂದ್ರೆ ನೀವು ಓಪನ್ CDC ಮಾಡಬೇಡಿ. ಸ್ಕ್ಯಾಮರ್ಸ್ಗೆಲ್ಲ ನೀವು ತಲೆ ಕೊಡಬೇಡಿ. ಓಪನ್ CDC ಯಾವಾಗ ಬಂದಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಇವಾಗ ಆಗಸ್ಟ್ ಇಂದ ಅದು ಕಂಪ್ಲೀಟ್ಲಿ ಡಿಸ್ಕಂಟಿನ್ಯೂ ಆಗುತ್ತೆ. ಯಾರತ್ತದ್ರೆಲ್ಲ ಓಪನ್ CDC ಇರುತ್ತೆ, ಅವ್ರಿಗೆ ಇವಾಗ ದೊಡ್ಡ ಕಂಪ್ನಿ ಎಲ್ಲ ತೆಗೆದು ಹೊರಗಾಗ್ತಿದ್ದಾರೆ. ನೀವೇ ಯೋಚನೆ ಮಾಡಿ ನೋಡಿ, ಕಲ್ತ್ ಬಂದವ್ರಿಗೆ ಜಾಬ್ ಸಿಗುತ್ತಾ? ಅಲ್ಲ ಕಲಿದೆ ಓಪನ್ CDC ತಗೊಂಡ್ ಬಂದವ್ರಿಗೆ ಜಾಬ್ ಕೊಡುತ್ತಾ ಕಂಪ್ನಿ? ಸೊ ಕಂಪ್ನಿ ಇವಾಗ ಪ್ರಿಫರ್ ಮಾಡ್ತಿರೋದು ಕಲ್ತ್ ಬಂದವ್ರಿಗೆ ಮಾತ್ರ. ಓಪನ್ CDC ಇವಾಗೆಲ್ಲ ಬಂದ್ ಮಾಡ್ತಾರೆ. ಓಪನ್ CDC ಯಾಕೆ ಓಪನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಟೆಕ್ನಿಕಲಿ ಕೋವಿಡ್ ಆದ್ಮೇಲೆ ಈ ಕ್ರೂಸ್ ಶಿಪ್ ಅಲ್ಲೆಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್, ಈ ಸ್ಪಾ ಡಿಪಾರ್ಟ್ಮೆಂಟ್, ಫಿಟ್ನೆಸ್ ಡಿಪಾರ್ಟ್ಮೆಂಟ್, ಇವ್ರಿಗೆಲ್ಲ ಹೋಗೋಕ್ಕೋಸ್ಕರ ಓಪನ್ CDC ಯೂಸ್ ಮಾಡ್ತಾ ಇದ್ರು. ಅದ್ಬಿಟ್ಟು ಈ ಟೆಕ್ನಿಕಲ್ ಆಗಿ ಡೆಕ್, ಇಂಜಿನ್ ಈ ತರ ಎಲ್ಲ ಕೆಲಸ ಮಾಡಕ್ಕೆ ನಿಮ್ಗೆ ಓಪನ್ CDC ಇನ್ಮೇಲೆ ಯೂಸ್ ಆಗಲ್ಲ. ನೀವು ಕಲ್ತು GP ರೇಟಿಂಗ್ ಕಲ್ತು ಪ್ರಾಪರ್ ಆಗಿ ಅಪ್ರೂವ್ಡ್ DG ಅಪ್ರೂವ್ಡ್ CDC ತಗೊಂಡು ನೀವು ಆ STCW ಸರ್ಟಿಫಿಕೇಟ್ಸ್ ಎಲ್ಲ ಕಾಲೇಜಿನೇ ತಗೊಳ್ಬೇಕು. ಒಂದು ತಿಳ್ಕೊಳ್ಬೇಕು, ಮರ್ಚೆಂಟ್ ನೇವಿಯಲ್ಲಿ ಜಾಬ್ ಸಿಗೋದು ತುಂಬಾ ಈಸಿ ಅಲ್ಲ, ತುಂಬಾ ಕಷ್ಟ ಇದೆ. ನೀವು ಯಾವುದೇ ಕಾಲೇಜ್ಗೆ ಹೋಗುವಾಗ ಫಸ್ಟ್ ತಿಳ್ಕೊಳ್ಳಿ, ಯಾವ ಕಾಲೇಜ್ಗೆ ಹೋಗ್ಬೇಕು, ಅಲ್ಲಿ ಪ್ಲೇಸ್ಮೆಂಟ್ ಇದೆಯಾ, ಜಾಬ್ ಸಿಗುತ್ತಾ, ಜಾಬ್ ಸೆಕ್ಯೂರಾ, ಅದೆಲ್ಲ ತಿಳ್ಕೊಂಡು ಮತ್ತೆ ನೀವು ಅಡ್ಮಿಷನ್ ತಗೊಳ್ಬೇಕು. ಸುಮ್ಮನೆ ಹೋಗಿ ಕಲಿಯೋದು ಇಂಪಾರ್ಟೆಂಟ್ ಅಲ್ಲ. ಕಲ್ತು CDC ಯಾರು ಬೇಕಾದ್ರೂ ತಗೊಳ್ತಾರೆ, ಅದು ಇಂಪಾರ್ಟೆಂಟ್ ಅಲ್ಲ. CDC ತೆಗೆದು ನೀವು ಶಿಪ್ ಅಲ್ಲಿ ಕೆಲ್ಸಕ್ಕೆ ಬರ್ಬೇಕು, ಅದು ಇಂಪಾರ್ಟೆಂಟ್. ಕೆಲಸ ಸಿಕ್ಕಿದ್ರೇನೆ ನಿಮ್ಗೆ ದುಡಿಮೆ, ಇಲ್ಲಾಂದ್ರೆ CDC ಹಿಡ್ಕೊಂಡು ಮನೇಲಿ ಕೂತ್ರೆ ಏನು ದುಡಿಮೆ ಇಲ್ಲ. ಸೊ ನೀವು ಫಸ್ಟ್ ಮೈಂಡ್ ಅಲ್ಲಿ ಇದಿಟ್ಕೊಳ್ಳಿ, ಒಳ್ಳೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತಗೊಳ್ಳಿ. ಯಾವ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಕೊಡುತ್ತೆ ಆ ಕಾಲೇಜಲ್ಲಿ ಮಾತ್ರ ನೀವು ಹೋಗಿ ಕಲೀರಿ. ನೇವಿಯಲ್ಲಿ ಒಳ್ಳೆ ಕಾಲೇಜ್ ಅಂತ ಹೇಳಿದ್ರೇನು, ದೊಡ್ಡ ದೊಡ್ಡ ಬಿಲ್ಡಿಂಗ್, ತುಂಬಾ ಸ್ಟೂಡೆಂಟ್ಸ್ ಕಲಿತಾ ಇದ್ದಾರೆ, ಅದೆಲ್ಲ ಒಳ್ಳೆ ಕಾಲೇಜು. ಮರ್ಚೆಂಟ್ ನೇವಿಯಲ್ಲಿ ಒಳ್ಳೆ ಕಾಲೇಜ್ ಅಂತ ಹೇಳಿದ್ರೆ DG ಅಪ್ರೂವ್ಡ್ ಆಗಿರ್ಬೇಕು. ಕಾಲೇಜು ಅಪ್ರೂವ್ಡ್ ಬೈ DG ಆಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ CDC ಸಿಗೋದು ಒರಿಜಿನಲ್ ಆಗಿರೋದಿಲ್ಲ. ಸೊ ನೀವು ಇದು ತಲೆ ಹಿಡ್ಕೊಳ್ಳಿ, ಬರ್ದಿಡ್ಕೊಳ್ಳಿ. ನೀವು ಹೋಗೋ ಕಾಲೇಜು DG ಅಪ್ರೂವ್ಡ್ ಆಗಿರ್ಬೇಕು. ಇಲ್ಲ ಅಂದ್ರೆ ನೀವು ಆ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ಬೇಡಿ.
ಮತ್ತೆ ತುಂಬಾ ಕಾಲೇಜು ಫೇಕ್ ಕಾಲೇಜು, ಬಟ್ ಅವ್ರು ಹೇಳ್ತಾರೆ ನಾವು DG ಅಪ್ರೂವ್ಡ್ ಅಂತ. ಸೊ ನೀವು ಹೆಂಗ್ ಗೊತ್ತಾಗೋದು, ಹೆಂಗೆ ಕಂಡುಹಿಡಿಯೋದು? ಸೊ ನೀವೇನ್ ಮಾಡಿ, DG ವೆಬ್ಸೈಟ್ ಇದೆ, DG ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೋಡಿ ಆ ಕಾಲೇಜು ಅವರ ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅಂತ. ಅಡ್ಮಿಷನ್ ತಗೊಳ್ಳುವ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್, ಆ ಕಾಲೇಜ್ ಅವ್ರ ಹತ್ರ ನೀವು ಕೇಳಬೇಕು ಇಲ್ಲಿ ಪ್ಲೇಸ್ಮೆಂಟ್ ಸಿಗುತ್ತಾ, ಮತ್ತೆ ಲಾಸ್ಟ್ ಎಷ್ಟು ಜನಕ್ಕೆ ಪ್ಲೇಸ್ಮೆಂಟ್ ಸಿಕ್ಕಿದೆ, ಯಾವ್ದೆಲ್ಲ ಕಂಪ್ನಿ ಕ್ಯಾಂಪಸ್ ಸೆಲೆಕ್ಷನ್ಗೆ ಬರ್ತಾರೆ, ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ, ಮತ್ತೆ ಅಲ್ಲಿ ಫೆಸಿಲಿಟೀಸ್ ಏನೆಲ್ಲ ಕೊಡ್ತಿದ್ದಾರೆ, ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ, ಫುಡ್ ಫೆಸಿಲಿಟೀಸ್ ಇದೆಯಾ, ಎಲ್ಲ ಕೇಳ್ಕೊಳ್ಳಿ ಸರಿನಾ. ಅಲ್ಲಿ ನೀವು ಹೋಗಿ 6 ತಿಂಗಳು ಕಲಿಬೇಕು, ಸುಮ್ಮನೆ 6 ತಿಂಗಳು ಹೋಗಿ ಟೈಮ್ ಪಾಸ್ ಮಾಡೋದಲ್ಲ. ಯಾಕಂತ ಹೇಳಿದ್ರೆ ನೀವು ತುಂಬಾ ಫೀಸ್ ಕಟ್ಟಿ ಹೋಗಿರ್ತೀರಾ. ಕೆಲವೊಂದು ಕಾಲೇಜಲ್ಲಿ 3 ಲಕ್ಷ ಇರುತ್ತೆ, 4 ಲಕ್ಷ ಇರುತ್ತೆ, 2.5 ಲಕ್ಷ ಇರುತ್ತೆ. ಅದನ್ನು ಡಿಪೆಂಡ್, ಕಾಲೇಜ್ ಟು ಕಾಲೇಜ್ ಡಿಪೆಂಡ್ ಆಗಿರುತ್ತೆ. ತಗೊಳ್ಳುವಾಗ ಪ್ರಾಪರ್ ಆಗಿ ಕೇಳಿ ಅಡ್ಮಿಷನ್ ತಗೋ. GP ರೇಟಿಂಗ್ ಕೋರ್ಸ್ ಬಂದು 6 ತಿಂಗಳು ಕೋರ್ಸ್ ಆಗಿರುತ್ತೆ. 6 ತಿಂಗಳು ಕೋರ್ಸ್ ಅಲ್ಲಿ ನಿಮ್ಗೆ CDC ಸಿಗುತ್ತೆ, STCW ಸರ್ಟಿಫಿಕೇಟ್ ಸಿಗುತ್ತೆ. ಕಾಲೇಜ್ ಸೈಡ್ ಇಂದ ನಿಮ್ಗೆ ಅವ್ರು ಇಷ್ಟೇ ಕೊಡೋದು. ಮತ್ತೆ ಅಡಿಷನಲ್ ಆಗಿ ನಿಮ್ಗೆ SID, ಯೆಲ್ಲೋ ಫೀವರ್, ಪಾಸ್ಪೋರ್ಟ್, ವೀಸಾ ಇದೆಲ್ಲ ನೀವು ಸಪರೇಟ್ ಆಗಿ ಮಾಡ್ಕೊಳ್ಬೇಕು. ಸೊ ನೀವು ಈ ಕೋರ್ಸ್ ಮಾಡಕ್ಕೆ ಏನ್ ರಿಕ್ವೈರ್ಮೆಂಟ್ಸ್ ಅಂತ ನಾನು ಹೇಳ್ತೀನಿ. ನಿಮ್ಗೆ ಏಜ್ ಬಂದು 17.5 ಎಬೋ ಅಂಡ್ 25 ಬಿಲೋ ಆಗಿರ್ಬೇಕು. ಅದಕ್ಕಿಂತ 25ಕ್ಕಿಂತ ಜಾಸ್ತಿ ನಿಮ್ ಏಜ್ ಆಗಿದೆ, ನಿಮ್ಗೆ GP ರೇಟಿಂಗ್ ಕೋರ್ಸ್ ಮಾಡಕ್ ಆಗಲ್ಲ. ಓಕೆ, ಇದು ಮೇನ್ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್, ನಿಮ್ಗೆ ಪಾಸ್ಪೋರ್ಟ್ ಇರಬೇಕು, ವ್ಯಾಲಿಡ್ ಪಾಸ್ಪೋರ್ಟ್ ನೀವು ಅಪ್ಲೈ ಮಾಡಬೇಕು ಕೋರ್ಸ್ ಮಾಡೋ ಮುಂಚೆ. ಮತ್ತೆ ಥರ್ಡ್ ಏನಂದ್ರೆ ನೀವು ಮೆಡಿಕಲ್ ಫಿಟ್ ಆಗಿರ್ಬೇಕು, ನಿಮ್ ಫಿಸಿಕಲ್ ಫಿಟ್ ಆಗಿರ್ಬೇಕು, ಏನು ನಿಮ್ಗೆ ಡ್ಯಾಮೇಜ್ ಇರಬಾರ್ದು. ನಿಮ್ಮ ಐಸೈಟ್ ಬಂದು 6/6 ಇರಬೇಕು, ಕಲರ್ ಬ್ಲೈಂಡ್ನೆಸ್ ಇರಬಾರ್ದು. ನೀವು ಫಸ್ಟ್ ಏನ್ ಮಾಡಿ ಗೊತ್ತಾ, ಕಾಲೇಜ್ಗೆ ಅಡ್ಮಿಷನ್ ತಗೊಳ್ಳೋ ಮುಂಚೆ ನಿಮ್ಮ ಲೋಕಲ್ ಐ ಫಿಟ್ನೆಸ್ ಲೋಕಲ್ ಕ್ಲಿನಿಕ್ ಇರುತ್ತಲ್ಲ, ಅಲ್ಲಿಗೆ ಹೋಗಿ ನೀವು ಐ ಟೆಸ್ಟ್ ಮಾಡಿಸಿ. ನಿಮ್ಮ ಐಸೈಟ್ ನೋಡ್ಕೊಳ್ಳಿ ಎಷ್ಟಿದೆ ಅಂತ, ನಿಮ್ಗೆ ಕಲರ್ ಬ್ಲೈಂಡ್ನೆಸ್ ಇದೆಯಾ ಅಂತ ನೋಡ್ಕೊಳ್ಳಿ. ಅದೆಲ್ಲ ಕ್ಲಿಯರ್ ಆದ್ಮೇಲೆನೆ ನೀವು ಕಾಲೇಜ್ಗೆ ಹೋಗಿ ಫೀಸ್ ಕಟ್ಟಿ. ಅದಕ್ಕಿಂತ ಮುಂಚೆ ನೀವು ಏನು ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಡಿ. ಫಸ್ಟಿಗೆ ನೀವು ಮೆಡಿಕಲ್ ಟೆಸ್ಟ್ ಮಾಡಿಸಿ, ನಿಮ್ದೆಲ್ಲ ಓಕೆ ಅಂತ ಹೇಳಿದ್ಮೇಲೆ ಮತ್ತೆ ನೀವು ಕಾಲೇಜ್ಗೆ ಅಡ್ಮಿಷನ್ಗೆ ಹೋಗಿ. ನೀವು ಇವಾಗ ಕಾಲೇಜಲ್ಲಿ ಹೋಗಿ ಪಾಸ್ ಆಗಿ CDC ಸಿಕ್ತು, ನೀವು STCW ಸರ್ಟಿಫಿಕೇಟ್ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ನೀವು ಇವಾಗ ಶಿಪ್ಪಿಗೆ ಜಾಯ್ನ್ ಆಗ್ಬೇಕಂತ ಹೇಳಿದ್ರೆ ನಿಮ್ಗೆ ಐದರ್ ನೀವು ಇಂಜಿನ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದು, ಡೆಕ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದು, ಅದು ನಿಮ್ ಚಾಯ್ಸ್ ಆಗಿರುತ್ತೆ. ಸೊ ನಿಮ್ಗೆ ಇಂಜಿನ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಇಂಜಿನ್ಗೆ ಸೇರ್ಕೊಳ್ಳಿ, ಡೆಕ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಡೆಕ್ ಅಲ್ಲಿ ಸೇರ್ಕೊಳ್ಳಿ. ಸೊ ನೀವು ಇವಾಗ ಫಾರ್ ಎಕ್ಸಾಂಪಲ್ ಡೆಕ್ಗೆ ಸೇರ್ಕೊಂಡ್ರೆ ನಿಮ್ ರ್ಯಾಂಕ್ ಏನಾಗಿರುತ್ತೆ, ಟ್ರೈನಿ ವಾಯ್ಸ್ ಆಗಿ ಜಾಯ್ನ್ ಆಗ್ತೀರಾ. ಟ್ರೈನಿ ವಾಯ್ಸ್ ಆಗಿ ಜಾಯ್ನ್ ಆದ್ರೆ ನಿಮ್ಗೆ ಸ್ಯಾಲ್ರಿ ಬಂದು $500 to $750 ಇರುತ್ತೆ. ಈ ಶಿಪ್ ಅಲ್ಲಿ ನಿಮ್ಗೆ ಸ್ಯಾಲ್ರಿ ಬಂದು ಡಾಲರ್ಸ್ ಅಲ್ಲಿ ಇರುತ್ತೆ, ಇಂಡಿಯನ್ ರುಪೀಸ್ ಅಲ್ಲಿ ಇರಲ್ಲ. ITF ಕಂಪ್ನಿ, ಸ್ಟ್ಯಾಂಡರ್ಡ್ ಕಂಪ್ನೀಸ್ ಅಲ್ಲೆಲ್ಲ ನಿಮ್ಗೆ US ಡಾಲರ್ಸ್ ಅಲ್ಲೇ ಕೊಡ್ತಾರೆ. $1 ಇವಾಗ 94 95 ರೂಪೀಸ್ ಏನೋ ನಡೀತಾ ಇದೆ. ವಾಯ್ಸ್ ಆಗಿ ಪ್ರಮೋಷನ್ ಸಿಕ್ಕಿದ್ಮೇಲೆ ನಿಮ್ ಸ್ಯಾಲ್ರಿ $1000 to $1300 ಆಗುತ್ತೆ. ಸೊ ಇಂಡಿಯಾದ ಅಪ್ರಾಕ್ಸಿಮೇಟ್ಲಿ 1 ಲಕ್ಷದಿಂದ 1,20,000 ನಿಮ್ದು ಇನಿಷಿಯಲ್ ಸ್ಯಾಲ್ರಿ ಇರುತ್ತೆ. ವಯಸ್ಸಾಗಿ ಹೋದ್ರೆ ನೀವು ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಕೊಳ್ಬಹುದು. ವಯಸ್ಸಲ್ಲಿ 1-2 ಶಿಪ್ ಹೊಡೆದು ಕಾಂಟ್ರಾಕ್ಟ್ ಮುಗಿಸಿ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರೆ ನಿಮ್ಗೆ ABL ಪ್ರಮೋಷನ್ ಸಿಗುತ್ತೆ. ABL ಪ್ರಮೋಷನ್ ಆದ್ಮೇಲೆ ನಿಮ್ ಸ್ಯಾಲ್ರಿ ಬಂದು $1500 to $1800 ಆಗುತ್ತೆ. ಇದು ವೇರಿಯಸ್ ಟು ವೇರಿ ಫ್ರಮ್ ಕಂಪನಿ ಟು ಕಂಪನಿ ಆಗಿರುತ್ತೆ. ಒಂದು 1,20,000ದಿಂದ 1,80,000 ನೀವು ಎಕ್ಸ್ಪೆಕ್ಟ್ ಮಾಡಬಹುದು AB ಆದ್ಮೇಲೆ. AB ಆಗಿ ಮತ್ತೊಂದು 4-5 ಶಿಪ್ ಎಕ್ಸ್ಪೀರಿಯನ್ಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಇದ್ರೆ ಮ್ಯಾಕ್ಸಿಮಮ್ ನೀವು ಬೋಸನ್ ಆಗ್ಬೋದು. ಬೋಸನ್ ಅಂತ ಹೇಳಿದ್ರೆ ಈ ರೇಟಿಂಗ್ಸ್ ಅವ್ರದ್ದು ಮೇನ್ ಇನ್ಚಾರ್ಜ್, ಒಂದು ಫೋರ್ಮ್ಯಾನ್ ಸೂಪರ್ವೈಸರ್ ತರ. ಅವ್ರಿಗೆ ಸ್ಯಾಲ್ರಿ ಬಂದು $2,000ದಿಂದ $2,200 ಇರುತ್ತೆ. ಏನಲ್ಲದ ಇವಾಗಿಂದ ರೇಟ್ ಇದ್ದು 1,80,000ದಿಂದ 2 ಲಕ್ಷ ತನಕ ದುಡಿಬಹುದು ತಿಂಗಳಿಗೆ. ಇಲ್ಲಿ ನೀವು ಕೆಲಸ ಮಾಡೋದ್ರಲ್ಲಿ ಯಾವುದೇ ಟ್ಯಾಕ್ಸ್ ಇರಲ್ಲ. ಒಳ್ಳೆ ವಿಷಯ. ಅಕಾಮಡೇಷನ್ಗೆ ಫ್ರೀ, ರೂಮ್ ಎಲ್ಲ ಫ್ರೀ ಇರುತ್ತೆ. ನಿಮ್ಗೆ ಫುಡ್ ಫ್ರೀ, ಟ್ರಾನ್ಸ್ಪೋರ್ಟೇಷನ್ ಫ್ರೀ, ಫ್ಲೈಟ್ ಟಿಕೆಟ್ಸ್ ಫ್ರೀ, ಎಲ್ಲ ಫ್ರೀ ಇರುತ್ತೆ. ಯಾವುದಕ್ಕೂ ನೀವು ದುಡ್ಡು ಕೊಡ್ಬೇಕಂತಾನೆ ಇಲ್ಲ. ಈ ಕಂಪ್ನೀಸ್ ಏನಿರುತ್ತೆ ಎಲ್ಲ MLC ಪ್ರಕಾರ ನಿಮ್ಗೆಲ್ಲ ಫ್ರೀ ಇರುತ್ತೆ. ಮತ್ತೊಂದು ಇಂಪಾರ್ಟೆಂಟ್, ಈ DNS ಡಿಪ್ಲೊಮಾ ಇನ್ ನಾಟಿಕಲ್ ಸೈನ್ಸ್, BSc ನಾಟಿಕಲ್ ಸೈನ್ಸ್, BTech ಮೆರೈನ್ ಇಂಜಿನಿಯರಿಂಗ್, ಇವರು ಇದೆಲ್ಲ ಬಂದು DNS BSc ಬಂದು ಆಫೀಸರ್ ಆಗೋ ಕೋರ್ಸು. DNS ಬಂದು 1 ವರ್ಷದ ಕೋರ್ಸು, BSc ನಾಟಿಕಲ್ ಸೈನ್ಸ್ ಬಂದು 3 ವರ್ಷದ ಕೋರ್ಸು. ಸೊ ಇದೆರಡು ಕೋರ್ಸ್ ಮಾಡಿದ್ರೆ ನೀವು ನ್ಯಾವಿಗೇಷನ್ ಆಫೀಸರ್ ಆಗಿ ಕೆಲಸ ಮಾಡಬಹುದು. ಡೈರೆಕ್ಟ್ ಆಗಲ್ಲ, ನೀವು ಈ ಕೋರ್ಸ್ ಮುಗಿಸಿ ಡೆಕ್ ಕೆಡೆಟ್, 4th ಆಫೀಸರ್, 3rd ಆಫೀಸರ್, 2nd ಆಫೀಸರ್, ಚೀಫ್ ಆಫೀಸರ್, ಕ್ಯಾಪ್ಟನ್, ನಿಮ್ ರ್ಯಾಂಕು ಇದಾಗಿರುತ್ತೆ. ಸೊ ನೀವು ಈ ಕೋರ್ಸ್ ಮಾಡುವ ಮುಂಚೆ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ಳಿ, IMS CT ಎಕ್ಸಾಮ್ ಬರೀರಿ, ಒಳ್ಳೆ ಸ್ಕೋರ್ ತೆಗೀರಿ. ನಿಮ್ಗೆ +2 PCM ಅಲ್ಲಿ 75 to 80% ಏಮ್ ಮಾಡಿ
ಕಮ್ಮಿ ಮಾರ್ಕ್ ಏನ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಕಾಂಪಿಟೇಷನ್ ಇರುತ್ತೆ, ಯಾರು ಒಳ್ಳೆ ಸ್ಕೋರ್ ಮಾಡಿರ್ತಾರೆ ಅವ್ರಿಗೆ ಜಾಬ್ ಸಿಗುತ್ತೆ, ಅವ್ರಿಗೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಸಿಗುತ್ತೆ. ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ಳಿ, ಯಾವ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಸಿಗುತ್ತೆ ಆ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ಳಿ. DNS ಮಾಡಿದ್ರು ಒಳ್ಳೇದೇ, BSc ನಾಟಿಕಲ್ ಸೈನ್ಸ್ ಮಾಡೋದು ಒಳ್ಳೇದೇ, BSc ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ನಿಮ್ಮ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ, ಫ್ಯೂಚರ್ ಅಲ್ಲಿ ನಿಮ್ಗೆ ಅದು ಏನೋ ಹೆಲ್ಪ್ ಆಗುತ್ತೆ. ಸೊ ಮತ್ತೊಂದು ಅಂತ ಹೇಳಿದ್ರೆ ಅದೇ ನೀವು BSc DNS ಮಾಡಕ್ಕೆ ಸೇಮ್ CET ಎಕ್ಸಾಮ್ ಬರೀಬೇಕು, ಮತ್ತೆ ಸ್ಪಾನ್ಸರ್ಶಿಪ್ ತಗೊಳ್ಳಿ, ಕಂಪ್ನಿದು ಸ್ಪಾನ್ಸರ್ಶಿಪ್ ತಗೊಂಡು ಮತ್ತೆ ಕೋರ್ಸ್ ಮಾಡಿ, ಮತ್ತೆ ಒಳ್ಳೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಸಿಗೋ ಕಾಲೇಜಲ್ಲಿ ಕೋರ್ಸ್ ಮಾಡಿ, ಮತ್ತೆ ಒಳ್ಳೆ ಚೆನ್ನಾಗಿ ಕಲೀರಿ. ಕ್ಯಾಂಪಸ್ ಸೆಲೆಕ್ಟ್ ಆಗೋ ಹಾಗೆ ನಿಮ್ಮ ಟ್ಯಾಲೆಂಟ್ ತೋರಿಸಿ ಅಲ್ಲಿ, ಸರಿನಾ? ಕಂಫರ್ಟ್ ಝೋನ್ ಅಲ್ಲಿ ಕೂತ್ಕೊಳ್ಬೇಡಿ, ಲೇಜಿ ಮಾಡಬೇಡಿ, ಲೇಜಿ ಆಗಬೇಡಿ, ಒಳ್ಳೆ ಎಫರ್ಟ್ಸ್ ಹಾಕಿ, ಖಂಡಿತ ನಿಮ್ಗೆ ಜಾಬ್ ಸಿಗುತ್ತೆ. ಅದೇ ತರ ಇದು BTech ಮೆರೈನ್ ಇಂಜಿನಿಯರಿಂಗ್, ಅದು 4 years ಕೋರ್ಸ್. ನೀವು ಅದು ಮಾಡ್ಕೊಂಡು ಬಂದ್ರೆ ನಿಮ್ಗೆ ಇಂಜಿನ್ ಕೆಡೆಟ್ ಆಗಿ ಜಾಯ್ನ್ ಆಗ್ಬೋದು. ಇಂಜಿನ್ ಕೆಡೆಟ್ ಮತ್ತೆ 4th ಇಂಜಿನಿಯರ್, 3rd ಇಂಜಿನಿಯರ್, 2nd ಇಂಜಿನಿಯರ್ ಮತ್ತೆ ಚೀಫ್ ಇಂಜಿನಿಯರ್. ನಿಮ್ಗೆ ಇಂಜಿನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕ್ಯಾಪ್ಟನ್ ಆಗಕ್ಕಾಗಲ್ಲ, ಅದೊಂದೇ ತಿಳ್ಕೊಳ್ಳಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಇವಾಗ 4 years ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದೀರಾ, ನಿಮ್ಗೆ ಇಂಜಿನ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗ್ಬೋದು. ಹೆಂಗಂತ ಹೇಳಿದ್ರೆ 4 years ಮೆಕ್ಯಾನಿಕಲ್ ಮುಗಿಸಿ ಮತ್ತೆ ನೀವು GME ಅಂತ ಒಂದು ಕೋರ್ಸ್ ಇರುತ್ತೆ, ಜನರಲ್ ಮೆರೈನ್ ಇಂಜಿನಿಯರಿಂಗ್ ಅನ್ಸುತ್ತೆ, GME ಅಂತ. ಅದು 6 month 1 year ಅಂತ ಎಕ್ಸಾಕ್ಟ್ ಗೊತ್ತಿಲ್ಲ. ಕೋರ್ಸ್ ನೀವು ಮಾಡಿ CDC ಅಪ್ಲೈ ಮಾಡಬಹುದು. CDC ಕಾಲೇಜ್ ಅವರು ಅಪ್ಲೈ ಮಾಡಿ ಕೊಡ್ತಾರೆ. ಆ ಕೋರ್ಸ್ ಮಾಡಿದ್ರು ನಿಮ್ಗೆ ಆಸ್ ಎ ಇಂಜಿನ್ ಕೆಡೆಟ್ ಆಗಿ ಜಾಯ್ನ್ ಆಗಿ ಮತ್ತೆ ಎಕ್ಸಾಮ್ ಬರ್ದು 4th ಇಂಜಿನಿಯರ್, 3rd ಇಂಜಿನಿಯರ್, 2nd ಇಂಜಿನಿಯರ್, ಆಸ್ ಎ ಚೀಫ್ ಇಂಜಿನಿಯರ್ ತನಕ ನಿಮ್ಗೆ ಮ್ಯಾಕ್ಸಿಮಮ್ ಹೋಗ್ಬೋದು. ಸೊ ಅದು ಒಂದು ಇದಿದೆ. ಸರಿ ಸ್ನೇಹಿತರೆ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಕಮೆಂಟ್ ಅಲ್ಲಿ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಆದಷ್ಟು ಈ ವಿಡಿಯೋದಲ್ಲಿ ನಾನು ಆದಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಿಮ್ಗೆಲ್ಲ ಅರ್ಥ ಆಗಿರ್ಬೋದು ಅಂತ ನಾನು ತಿಳ್ಕೊಳ್ತೀನಿ. ಇದು ಅಲ್ದೇನೆ ನಿಮ್ಗೆ ಏನಾದ್ರು ಬೇರೆ ಏನಾದ್ರು ನಾನು ಮಿಸ್ ಔಟ್ ಆಗಿದ್ರೆ ನೀವು ನಮ್ಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಬಹುದು. ಸ್ನೇಹಿತರೆ, ಹಾಗಾದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ಕಂತೂ ಮರಿಬೇಡಿ. ಹಾಗಾದ್ರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೊಂದೇನಂತ ಹೇಳಿದ್ರೆ, ನಾನು ಶಿಪ್ ರಿಲೇಟೆಡ್ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ, ನಿಮ್ಗೆ ಶಿಪ್ ಲೈಫ್ ಎಲ್ಲ ತೋರಿಸ್ತೀನಿ. ನಾವು ಶಿಪ್ ಅಲ್ಲಿ ಹೆಂಗ್ ಕೆಲಸ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಏನೆಲ್ಲ ಕೆಲಸ, ಈ ತರ ಕಂಪ್ಲೀಟ್ ಡೀಟೇಲ್ಸ್ ನಾನು ಹಾಕ್ತಾ ಇರ್ತೀನಿ ಯೂಟ್ಯೂಬ್ ವಿಡಿಯೋದಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ನನ್ಗೂ ಎಲ್ಲರೂ ಬೆಳಿಬೇಕು. ಸರಿ, ಹಾಗಾದ್ರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬಾಯ್.